ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ಗೆ ಮತ್ತೊಂದು ಶಾಕ್ ಎದುರಾಗುವ ಎಲ್ಲ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ. ದರ್ಶನ್ ಅವರ ಬಳಿ ಇರತಕ್ಕಂತ ಲೈಸೆನ್ಸ್ ಹೊಂದಿರುವ ಲೈಸೆನ್ಸ್ ಅನ್ನು ಅಮಾನತ್ನಲ್ಲಿರೋದಕ್ಕೆ ಈಗ ಖಾಕಿ ಪಡೆ ತಯಾರಿಯನ್ನ ಮಾಡ್ಕೋತಾ ಇದೆ. ನಟ ದರ್ಶನ್ಗೆ ಮತ್ತೊಂದು ಬಿಗ್ ಶಾಕ್ ಕೊಡೋದಕ್ಕೆ ಪೊಲೀಸರು ತಯಾರಿ ಆಗ್ತಾ ಇದ್ದಾರೆ. ನಟ ದರ್ಶನ್ಗೆ ಗನ್ನನ್ನು ಸದ್ಯಕ್ಕೆ ಲೈಸೆನ್ಸ್ ಗನ್ ಕೊಡಲ್ಲ ಅಂತ ಕಾರಣ ಕೊಟ್ಟಿದ್ರು. ಈಗಾಗಲೇ ಒಂದು ಲೆಟರ್ ಬರೆದು ಕಾರಣ ಕೊಟ್ಟು ದರ್ಶನ್ ಎಲ್ಲ ಹೇಳಿದ್ರು ಕೊಡಲ್ಲ, ಕೇಸ್ ಮುಗಿಯೋ ತನಕ ದರ್ಶನ್ಗೆ ಗನ್ ಇಲ್ಲ ಅಂತ. ಗನ್ ಸರೆಂಡರ್ ಮಾಡಲೇಬೇಕಾದ ಸ್ಥಿತಿಯಲ್ಲಿದ್ದಾರೆ ದರ್ಶನ್. ಏನಿದು ಕತೆ ಅಂದರೆ, ದರ್ಶನ್ ಲೈಸೆನ್ಸ್ ಗನ್ನನ್ನು ತಾತ್ಕಾಲಿಕವಾಗಿ ಅಮಾನತಿನಲ್ಲಿಡಲು ಖಾಕಿ ತಯಾರಿಯನ್ನು ಮಾಡ್ಕೊಳ್ತಾ ಇದೆ. ಕೇಸ್ ಮುಗಿಯುವ ತನಕ, ಅಂದರೆ ಇದು ಕೋರ್ಟಲ್ಲಿ ಟ್ರಯಲ್ಸ್ ಎಲ್ಲ ಮುಗಿದು ತೀರ್ಪು ಬರೋ ತನಕ ದರ್ಶನ್ಗೆ ಲೈಸೆನ್ಸ್ ಗನ್ನನ್ನು ಬಳಸುವ ಭಾಗ್ಯ ಇಲ್ಲ. ಸಾಮಾನ್ಯ ಎಲ್ಲ ಈ ಥರ ಮರ್ಡರ್ ಕೇಸ್ಗಳಲ್ಲೂ ಇದೇ ರೀತಿ ನಡ್ಕೋತಾರೆ ಪೊಲೀಸರು. ಗಂಭೀರ ಪ್ರಕರಣದ ಆರೋಪಿಯಾಗಿದ್ದಾರೆ ನಟ ದರ್ಶನ್. ದರ್ಶನ್ ಕೊಟ್ಟ ಕಾರಣವನ್ನು ಪರಿಗಣಿಸದೆ ಗನ್ನನ್ನು ಅಮಾನತಿನಲ್ಲಿಡೋದಕ್ಕೆ ತಯಾರಿ ಆಗ್ತಾ ಇದೆ. ಕೇಸ್ ಮುಗಿಯೋದು 6 ತಿಂಗಳಾದರೂ ಸರಿ, 1 ವರ್ಷ ಆದರೂ ಸರಿ, ಅಲ್ಲಿ ತನಕ ದರ್ಶನ್ ಲೈಸೆನ್ಸ್ಡ್ ಗನ್ ಅಮಾನತಿನಲ್ಲಿಡೋದಕ್ಕೆ ಈಗ ತಯಾರಿಯನ್ನು ಪೊಲೀಸರು ಮಾಡ್ಕೋತಾ ಇದ್ದಾರೆ. RR ನಗರ ಪೊಲೀಸರಿಗೆ ಸೂಚನೆ ನೀಡಿ ವಾಪಸ್ ಪಡೆಯುವಂತಹ ಸಾಧ್ಯತೆ ಇದೆ ಅಂತಕ್ಕಂಥದ್ದು ಈಗ ಸದ್ಯಕ್ಕೆ ಬರ್ತಾ ಇರತಕ್ಕಂಥ ಮಾಹಿತಿ. ಇದು ಪೊಲೀಸ್ ಕಮಿಷನರ್ ಅವರೇ ತಗೊಳ್ಬಹುದಾದಂತಹ ನಿರ್ಧಾರ. ಹಾಗಾಗಿ ಈಗ ಅವರೇ ಸೂಚನೆ ಕೊಟ್ಟು ದರ್ಶನ್ ಗನ್ನನ್ನು ಅಮಾನತಿನಲ್ಲಿಡೋದಕ್ಕೆ, ಯಾಕೆಂದರೆ ಒಂದು ಅವರು ಸೆಲೆಬ್ರಿಟಿ, ಎರಡನೇದು ಇನ್ನೂ ಕೂಡ ಟ್ರಯಲ್ಸ್ ಆರಂಭ ಆಗಿಲ್ಲ. ಈ ಸಂದರ್ಭದಲ್ಲಿ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರ್ಬೋದು, ಗನ್ ತೋರಿಸಿ ಬೆದರಿಸಬಹುದು. ಹಾಗಾಗಿ ಅವರ ಲೈಸೆನ್ಸ್ ಗನ್ನನ್ನು ಅಮಾನತಿನಲ್ಲಿಡೋದಕ್ಕೆ ಈಗ ಸದ್ಯಕ್ಕೆ ಪೊಲೀಸರು ಚಿಂತನೆ ಮಾಡ್ತಾ ಇದ್ದಾರೆ. ಆಲ್ರೆಡಿ ಒಂದು ಲೆಟರ್ ಬರೆದಿದ್ರು, ಇನ್ನು ಯಾವುದೇ ಷರತ್ತು ಉಲ್ಲಂಘಿಸಿಲ್ಲ ಅಂತ ಇವ್ರು ಹೇಳ್ತಿರೋದು. ಗನ್ ಲೈಸೆನ್ಸ್ ರದ್ದು ಬಗ್ಗೆ DCP ನೋಟಿಸ್ಗೆ ದರ್ಶನ್ ಒಂದು ಉತ್ತರವನ್ನು ಕೊಟ್ಟಿದ್ದರು. ಆಗಲೇ ನಿಮ್ಮ ಲೈಸೆನ್ಸನ್ನು ಯಾಕೆ ನಾವು ಅಮಾನತ್ನಲ್ಲಿ ಇಡಬಾರ್ದು ಅಂತ ಕೇಳಿದ್ರಲ್ಲ, ಅದಕ್ಕೆ ನಾನು ಯಾವುದೇ ಷರತ್ತುಗಳನ್ನು ಉಲ್ಲಂಘನೆ ಮಾಡಿಲ್ಲ. ದರ್ಶನ್ ಬರೆದ ಪತ್ರ ಇದು ಅವರಿಗೆ. ಗನ್ ಲೈಸೆನ್ಸ್ ರದ್ದು ಮಾಡುವ ಪ್ರಮೇಯವೇ ಬರಲ್ಲ ಅಂತ ಹೇಳ್ತಾರೆ. ಯಾಕೆ? ನಾನು ಯಾವ ನಿಯಮವನ್ನು ಉಲ್ಲಂಘನೆ ಮಾಡಿಲ್ಲ. ನೀವು ಷರತ್ತು ಏನು ಹಾಕಿದ್ರಿ ಜಾಮೀನು ಕೊಡಬೇಕಾದ್ರೆ ಅದನ್ನೂ ಕೂಡ ಉಲ್ಲಂಘನೆ ಮಾಡಿಲ್ಲ. ನಾನು ಕಾನೂನಾತ್ಮಕವಾಗಿಯೇ ಜಾಮೀನು ಪಡ್ಕೊಂಡಿದ್ದೀನಿ ಅಂತ ಹೇಳ್ತಾರೆ ಅವರು. ಕಾನೂನಾತ್ಮಕವಾಗಿ ಕೋರ್ಟೇ ನನಗೆ ಕೊಟ್ಟಿರ್ತಕ್ಕಂಥ ಜಾಮೀನಿದು. ಕೋರ್ಟ್ ಕೊಡಬೇಕಾದ್ರೆ, ಜಾಮೀನು ಕೊಡಬೇಕಾದ್ರೆ ಅನುಮತಿ ಮತ್ತು ಷರತ್ತು ಎರಡನ್ನೂ ಪಾಲನೆ ಮಾಡ್ತಾ ಇದ್ದೀನಿ ನಾನು ಯಾವುದೇ ಷರತ್ತನ್ನು ಉಲ್ಲಂಘನೆ ಮಾಡೇ ಇಲ್ಲ ಅಂತ ಹೇಳ್ತಾರೆ. ಬಟ್ 302 ಒಬ್ಬರ ಮೇಲೆ ಬಿದ್ದಾಗ, 302 ಅಂದರೆ ಕೊಲೆ ಪ್ರಕರಣಗಳು ಬಿದ್ದಾಗ, ಅವರ ಬಳಿ ಏನಾದರೂ ಲೈಸೆನ್ಸ್ಡ್ ಗನ್ ಇದ್ದರೆ ಈ ಪ್ರಕರಣ ಮುಕ್ತಾಯ ಆಗೋ ತನಕ ಕೋರ್ಟ್ನಲ್ಲಿ ಅದನ್ನು ಅವರು ಅಮಾನತ್ನಲ್ಲಿ ಇಡ್ತಕ್ಕಂಥದ್ದು ಮೊದಲಿಂದನೂ ಕೂಡ ಪೊಲೀಸರು ಮಾಡ್ಕೊಂಡು ಬಂದಿದ್ದಾರೆ. ಸೊ ಇಲ್ಲೂ ಹಾಗೆ ಆಗುತ್ತೆ ಅಂತ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಾಗೇಶ್ ಅವರಿಂದ ಪಡ್ಕೊಳ್ಳೋಣ. ನಾಗೇಶ್, ಯಾಕೆ ನಿಮ್ಮ ಲೈಸೆನ್ಸ್ಡ್ ಗನ್ನನ್ನು ಅಮಾನತ್ನಲ್ಲಿ ಇಡಬಾರ್ದು ಅಂತ ಕೇಳಿದ್ದಕ್ಕೆ ದರ್ಶನ್ ಉತ್ತರ ಕೊಟ್ಟಿದ್ದರು. ಆ ಉತ್ತರವನ್ನು ಪರಿಗಣಿಸದೆ ಈಗ ದರ್ಶನ್ ಲೈಸೆನ್ಸನ್ನು ಅಮಾನತ್ನಲ್ಲಿಡ್ತಕ್ಕಂಥ ಸಾಧ್ಯತೆ ಇದೆಯಾ ಅಂತಕ್ಕಂಥದ್ದು ಪ್ರಶ್ನೆ. ಗನ್ನನ್ನು ಸರೆಂಡರ್ ಮಾಡಲೇಬೇಕಾಗಿ ಬರುತ್ತಾ ಅಂತ. ಅರವಿಂದ್, ನಟ ದರ್ಶನ್ ಅವರ ಲೈಸೆನ್ಸ್ ಗನ್ ಏನಿದೆ ಅದನ್ನು ಅಮಾನತಿನಲ್ಲಿಡಲು ನಗರ ಪೊಲೀಸ್ ಆಯುಕ್ತರು ಸೂಚನೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿಗಳು ಈಗ ಲಭ್ಯವಾಗ್ತಿರುವಂಥದ್ದು. ಅಂದರೆ ಈ ಕೊಲೆ ಪ್ರಕರಣದ ತನಿಖೆ ನಡೀತಾ ಇರುವಂಥ ಸಂದರ್ಭದಲ್ಲಿ ಆ ಪ್ರಕರಣದ ತನಿಖೆ ಸಂಪೂರ್ಣ ಮುಗಿಯೋ ತನಕ ಅವರ ಲೈಸೆನ್ಸ್ ಗನ್ನನ್ನು ಅಮಾನತಿನಲ್ಲಿಡಲು ಸೂಚನೆಯನ್ನು ಕೊಡಲಾಗಿದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಿರುವಂಥದ್ದು. ಭಾಳ ಪ್ರಮುಖವಾಗಿ ದರ್ಶನ್ ಅವರು ಲೈಸೆನ್ಸ್ ಗನ್ ರದ್ದು ಮಾಡಲಿಕ್ಕೆ ಪೊಲೀಸರು ಒಂದು ನೋಟಿಸನ್ನು ಕೊಟ್ಟಿದ್ದರು. ಅದಕ್ಕೆ ಸ್ವತಃ ದರ್ಶನ್ ಅವರೇ ಉತ್ತರವನ್ನು ಕೊಟ್ಟಿದ್ದರು. ಯಾವ ಕಾರಣಕ್ಕಾಗಿ ನನ್ನ ಲೈಸೆನ್ಸ್ ಗನ್ನನ್ನು ನೀವು ರದ್ದು ಮಾಡಲಿಕ್ಕೆ ಆಗಲ್ಲ ಅನ್ನುವಂಥದ್ರ ಬಗ್ಗೆ ಆ ಕಾರಣವನ್ನು ನೋಡ್ತಾ ಹೋದರೆ, ಭಾಳ ಪ್ರಮುಖವಾಗಿ ನಾನೊಬ್ಬ ಸೆಲೆಬ್ರಿಟಿ ಇದ್ದೀನಿ, ನೂರಾರು ಜನರ ಮಧ್ಯೆ ಇರ್ತೀನಿ, ಹಾಗಾಗಿ ನನ್ನ ಭದ್ರತೆಯ ದೃಷ್ಟಿಯಿಂದ ಈ ಒಂದು ಗನ್ನನ್ನು ನೀವು ರದ್ದು ಮಾಡಬಾರ್ದು ಅನ್ನುವಂಥ ಮನವಿಯನ್ನು ಮಾಡ್ಕೊಂಡಿದ್ರು. ಆದರೆ ಪೊಲೀಸರು ಅವರ ಮನವಿಯನ್ನು ಪುರಸ್ಕಾರ ಮಾಡದೆ ಈ ಒಂದು ಲೈಸೆನ್ಸ್ ಗನ್ನನ್ನು ಅಮಾನತಿನಲ್ಲಿಡಲು ಆದೇಶವನ್ನು ಮಾಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಈಗ ಲಭ್ಯವಾಗ್ತಿರುವಂಥದ್ದು. ಭಾಳ ಪ್ರಮುಖವಾಗಿ
ಆರೋಪಿ ದರ್ಶನ್ ಕೊಲೆ ಆರೋಪಿ ಆಗಿರೋ ಕಾರಣಕ್ಕಾಗಿ ಈ ಪ್ರಕರಣದಲ್ಲಿ ಅವರಿಗೆ 3 ವರ್ಷಕ್ಕಿಂತ ಹೆಚ್ಚು ಶಿಕ್ಷೆ ಇರುವಂಥ ಪ್ರಕರಣದಲ್ಲಿ ಅವರು ಆರೋಪಿ ಆಗಿರುವಂಥ ಕಾರಣಕ್ಕಾಗಿ ಅವರ ಬಳಿ ಲೈಸೆನ್ಸ್ ಗನ್ ಇರಲಿಕ್ಕೆ ಅವಕಾಶ ಇರೋದಿಲ್ಲ. ಹಾಗಾಗಿ ಅವರ ಲೈಸೆನ್ಸ್ ಗನ್ನನ್ನು ಅಮಾನತಿನಲ್ಲಿಡಲು ಆದೇಶವನ್ನು ಮಾಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಇರುವಂಥದ್ದು. ರದ್ದು ಯಾಕೆ ಮಾಡ್ತಿಲ್ಲ ಅನ್ನುವಂಥದ್ದನ್ನು ನೋಡಿದ್ರೆ ಅವರು ಕೊಲೆ ಪ್ರಕರಣದಲ್ಲಿ ಭಾಗಿಯಾಗುವಂಥ ಸಂದರ್ಭದಲ್ಲಿ ಅವರ ಬಳಿ ಇರುವಂಥ ಲೈಸೆನ್ಸ್ ಗನ್ ಏನಿತ್ತು ಅದೆಲ್ಲೂ ಕೂಡ ಮಿಸ್ಯೂಸ್ ಮಾಡ್ಕೊಂಡಿಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬಂದಿರೋ ಕಾರಣಕ್ಕಾಗಿ ಅವರ ಲೈಸೆನ್ಸ್ ಗನ್ನನ್ನು ರದ್ದು ಮಾಡದೆ ಕೇವಲ ಈ ಪ್ರಕರಣವನ್ನು ಮುಗಿಯೋ ತನಕ ಅವರ ಲೈಸೆನ್ಸ್ ಗನ್ನನ್ನು ಅಮಾನತಿನಲ್ಲಿಡಲು ಆದೇಶವನ್ನು ಮಾಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಈಗ ಲಭ್ಯವಾಗ್ತಿರುವಂಥದ್ದು. ಅರವಿಂದ್, ನಾಗೇಶ್, ಒಂದು ವೇಳೆ ಈಗ ಗನ್ನನ್ನು ಸರೆಂಡರ್ ಮಾಡಲೇಬೇಕಾದ ಅನಿವಾರ್ಯತೆ ಬಂದರೆ ತಮ್ಮ ಲೈಸೆನ್ಸ್ ಗನ್ನನ್ನು ಸರೆಂಡರ್ ಮಾಡ್ಬೋದು, ಬಟ್ ಗನ್ ಮ್ಯಾನ್ಗಳನ್ನು ಖಾಸಗಿಯಾಗಿ ಇಟ್ಕೊಳ್ಳೋದಕ್ಕೆ ಏನು ಅಬ್ಜೆಕ್ಷನ್ಸ್ ಇರಲ್ಲ ಅಂತ ಅನ್ಕೋತೀನಿ ನಾನು. ಖಂಡಿತ ಅರವಿಂದ್, ಈಗ ಭಾಳ ಪ್ರಮುಖವಾಗಿ ಈಗ ಇರುವಂಥ ಅಬ್ಜೆಕ್ಷನ್ ಏನಂದರೆ ಅವರ ಬಳಿ ಇರುವಂಥ ಲೈಸೆನ್ಸ್ ಗನ್ ಏನಿದೆ ಅಮಾನತಿನಲ್ಲಿ ಎಷ್ಟು ದಿನ ಇಡ್ತಾರೋ ಅಷ್ಟು ದಿನದವರೆಗೂ ಪೊಲೀಸರ ಬಳಿ ಅವರು ಸರೆಂಡರ್ ಮಾಡಬೇಕಾಗ ಅನಿವಾರ್ಯತೆ ಬಂದಿರುವಂಥದ್ದು. ಅದನ್ನು ಮಾಡಲೇಬೇಕಾಗತ್ತೆ. ಆದರೆ ನೀವು ಹೇಳಿದ ಹಾಗೆ ಅವರಿಗೆ ಖಾಸಗಿ ಭದ್ರತೆಯನ್ನು ಇಟ್ಕೊಳ್ಳಿಕ್ಕೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಅನ್ನುವಂಥದ್ರ ಬಗ್ಗೆ ಈಗಾಗಲೇ ಪೊಲೀಸ್ ಮೂಲಗಳಿಂದ ಗೊತ್ತಾಗ್ತಿರುವಂಥದ್ದು. ಭಾಳ ಪ್ರಮುಖವಾಗಿ ಅವರ ಖಾಸಗಿ ಭದ್ರತೆಯನ್ನು ಇಟ್ಕೋಬೋದು, ಆ ವಿಚಾರದಲ್ಲಿ ಯಾವುದೇ ರೀತಿಯ ಅಭ್ಯಂತರ ಇಲ್ಲ. ಆದರೆ ಪೊಲೀಸ್ ಇಲಾಖೆಯಿಂದ ಅಧಿಕೃತವಾಗಿ ಲೈಸೆನ್ಸ್ ಪಡೆದಿರುವಂಥ ಗನ್ ಏನಿದೆ ಅದನ್ನು ಅಮಾನತಿನಲ್ಲಿ ಇಟ್ಟಿರುವಂಥದ್ದು, ಆ ಗನ್ನನ್ನು ಪೊಲೀಸರಿಗೆ ಸರೆಂಡರ್ ಮಾಡಲೇಬೇಕಾದ ಅನಿವಾರ್ಯತೆಯಲ್ಲಿ ದರ್ಶನ್ ಇರುವಂಥದ್ದು. ಹಾಗಾಗಿ ಈ ಪ್ರಕರಣದ ತನಿಖೆ ಸಂಪೂರ್ಣವಾಗಿ ಮುಗಿಯೋ ತನಕ ಲೈಸೆನ್ಸ್ ಗನ್ನನ್ನು ದರ್ಶನ್ ಅವರು ಉಪಯೋಗ ಮಾಡಲಿಕ್ಕೆ ಬರಲ್ಲ ಅನ್ನುವಂಥದ್ದು ಪಕ್ಕ ಆಗ್ತಿರುವಂಥದ್ದು. ಅರವಿಂದ್, ಓಕೆ, ಹಾಗೆ ಸಂಪರ್ಕದಲ್ಲಿರಿ ನಾಗೇಶ್. ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ. ನೋಡೋಣ ಇವಾಗ ಪೊಲೀಸ್ ಇಲಾಖೆ ಇವಾಗ ಏನು ಕ್ರಮ ತಗೊಳ್ತೀವಿ ವಿಚಾರದಲ್ಲಿ ಅಂತ ಅಂದ್ಬಿಟ್ಟು.